ಸೊ ಹಾಯ್ ಗೆಳೆಯರಿ, ನಾನು ನಿಮ್ಮ ಪ್ರೀತಿ ಉತ್ತರ ಕರ್ನಾಟಕದ ಹುಡುಗ ಸಂತು, ಜಸ್ಟ್ ಸಂತು, ಅಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಇವತ್ತು ನೀವು ಅನ್ಕೋತಿರ್ಬೋದು ಯಾಕೆ ಬೈಕ್ ಮ್ಯಾಗ ಬ್ಲಾಗ್ ಚಾಲು ಮಾಡತ್ತಾನ ಅಂತ ಹೇಳಿ. ಗಾಯ್ಸ್, ರೀಸನ್ ಇಷ್ಟೇ. ಎದ್ದ ತಕ್ಷಣ ಸೊಸಿಗೆ ಜಾಕ ಮಾಡ್ತಾರ ಮಕ್ಕ. ಜಾಕ ಮಾಡಿಸಾದ್ಮೇಲೆ ನಮ್ಮ ಸೊಸಿ ಭಾಳ ಹಳ್ಳಾಗ್ತಿದ್ದು. ಹಂಗಾಗಿ ನಾವು ಇವತ್ತ ನಮ್ಮ ಸೊಸಿಗೆ ಬೈಕ್ ಮ್ಯಾಗ ತೊಗೊಂಡು ತಿರುಗಾಡತ್ತಿದ್ವಿ. ಆಕಿಗೆ ಬೈಕ್ ಮ್ಯಾಗ ತಿರುಗಾಡೋದು ಭಾಳ ಖುಷಿ, ಭಾಳ ಇಷ್ಟ ಆಕೈತಿ. ಅದಕ್ಕಾಗಿ ಬೈಕ್ ಮ್ಯಾಗ ತಿರುಗಾಡತ್ತಿದ್ವಿ ಅಷ್ಟೇ. ಅದು ಬಿಟ್ರೆ ಮತ್ತೇನಿಲ್ಲ. ಸ್ವಲ್ಪ ಬೈಕ್ ಮ್ಯಾಗ ತಿರ್ಗಾಡಿಸಿ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ನಾ ಈಗ ಹೊಂಟೇನಿ ನಮ್ಮ ಸೊಸಿಗೆ ಮನೆಗೆ ಬಿಟ್ಟು, ಗಾಡಿನೂ ಮನ್ಯಾಗ ಬಿಟ್ಟು ಇಲ್ಲ ಅಂಗಡಿಗೆ ಹೊಂಟೇನಿ. ಯಾಕಂದ್ರೆ ನಮ್ಮ ಮನ್ಯಾಗ ಈಗ ಜಾಸ್ತಿ ಅವಲಕ್ಕಿ ಇಷ್ಟಪಡ್ತಾರ. ಅದಕ್ಕೆ ಅವಲಕ್ಕಿ ತಮ್ಮ ಅಂತಂದ್ರೆ ಅವಲಕ್ಕಿ ತರಕ್ ಹೊಂಟೇನಿ. ಗಾಯ್ಸ್ ನಡ್ರಿ ಅವಲಕ್ಕಿ ತರ. ಗಾಯ್ಸ್, ಫೈನಲಿ ಅಂಗಡಿ ಬಂದೇನಿ. 20 ರೂಪಾಯಿ ಪೋಯ ತಗೊಂಡು ಹೋಗೋದು. ಫೈನಲಿ ನೋಡ್ರಿ ಗಾಯ್ಸ್, ಅವಲಕ್ಕಿ ತಗೊಂಡು ಸ್ವಲ್ಪ ಮನೆಗೆ ಹೋಗೋದು. ಮನೆಗೆ ಹೋಗಿ ನಮ್ಮ ಅಕ್ಕ ಅವಲಕ್ಕಿ ಮಸ್ತ್ ಅವಲಕ್ಕಿ ಮಾಡ್ತಾಳೆ. ಮಸ್ತ್ ಅವಲಕ್ಕಿ ಕಟ್ಟದ. ಗಾಯ್ಸ್, ಇನ್ನೊಂದು ಏನಪ್ಪಾ ಅಂತಂದ್ರ, ಆದಷ್ಟು ಬ್ಲಾಗ್ ನಿಮ್ಮ ಕೈಲಿ ಎಷ್ಟಕ್ಕದ ಶೇರ್ ಮಾಡ್ರಿ. ಯಾಕಂದ್ರೆ 200-300 ವ್ಯೂಸ್ ಅಷ್ಟೇ ಬರತ್ತಾವು. ಪ್ಲೀಸ್ ನನಗೂ 1000-2000 ವ್ಯೂಸ್ ಬಂದ್ರೆ ಖುಷಿ ಆಕೈತಿ ಮತ್ತೆ ಇನ್ನೂ ಬ್ಲಾಗ್ ಮಾಡಾಕ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಗಾಯ್ಸ್. ಇದು ಬ್ಲಾಗ್ ಅಂತೂ ಮಾಡೋದು ಯಾವತ್ತೂ ನಿಲ್ಸಲ್ಲ, ಗ್ಯಾರಂಟಿ ಮಾಡೇ ಮಾಡ್ತೀನಿ. ಪ್ಲೀಸ್ ಗಾಯ್ಸ್. ಈಗ ನಾವು ಹೊಂಟೇವಿ. ಇಲ್ಲೊಂದು ನಮ್ಮ ಮನೆ ಬಾಜುನೇ ಸ್ವಲ್ಪ ಹೊಲ ಥರ ಮಾಡ್ಯಾರ. ಅಂದ್ರೆ ಇದೆಲ್ಲ ಫುಲ್ಲ ಸೈಟ್ ಐತಿ. ಇಲ್ಲೇ ಸ್ವಲ್ಪ ಹೊಂಟೇವಿ. ಇಲ್ಲಿ ಪೇರುಕಾಯಿ ಅವು ಇವು ಅದಾವು. ಇವ್ನಿಗೆ ಕರ್ಕೊಂಡು ತುಡು ಮಾಡ್ಕೊಂಬರಕ್ಕೆ ಹೊಂಟೇನಿ. ನೀವು ಇಲ್ಲಿ ಅವನೇ ಹುಡುಗ, ನಮ್ಮ ಮನೆ ಬಾಜುಕಿನ ಅವನೇ. ಅವ್ನಿಗೆ ಕರ್ಕೊಂಡು ತುಡು ಮಾಡ್ಕೊಂಬರಕ್ಕೆ ಹೊಂಟೆ ಪೇರುಕಾಯಿ. ನೋಡ್ರಿ ಗೈಸ್, ನಾವು ನಮ್ಮ ಊರಾಗ ಹೆಂಗಿರ್ತೇವಿ, ಉತ್ತರ ಕರ್ನಾಟಕ ಹುಡುಗ ಅಂದ್ರೆ ಅಲ್ಲಿ ಬಿಜಾಪುರ ಸೈಡ್ ಹೆಂಗಿರ್ತೇವೆ ನಾವು, ಇಲ್ಲಿ ಭೀ ಹಂಗೆ ನಾವು ಸ್ವಲ್ಪ ಉಡಾಳ್ ಮಾಡ್ಬೇಕಂತ ಹೊಂಟೇವಿ. ನೋಡ್ಬೋದು ಗಾಯ್ಸ್ ನೀವೆಲ್ಲ, ಇಲ್ಲೆಲ್ಲ ಮನಿಗಳದಾವು, ಸೈಟ್ಗಳದಾವು. ಇದೇನಪ್ಪಾ ಅಂತಂದ್ರೆ ಈಚೆಗಡೆ ಬಾಜುನೇ ಹೊಲದ ಥರ ಒಂದು ಹೊಲನೇ ಅನ್ಬೋದು. ಹೊಲನೇ ಐತಿ, ಹೊಲ ಮಾಡ್ರ ಗಾಯ್ಸ್ ಇದು. ಇಲ್ಲೇ ಸ್ವಲ್ಪ ದೂರನಾಗ ಪೇರುಕಾಯ್ದ ಹೇಳೇನಿ ಹುಡುಗ. ಅದಕ್ಕೆ ಪೇರುಕಾಯಿ ತೊಗೊಂಬರ್ಬೇಕಂತೇಳಿ ಹೊಂಟೇವಿ ಗಾಯ್ಸ್. ನೋಡೋಣ ಏನಾಕೈತಿ. ಅವ್ರು ಯಾರು ಬಂದು ಬೈದ್ರೆ ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಇಲ್ಲಿ ಅವ್ರು ಯಾರು ಪರಿಚಯ ಇಲ್ಲ ನನಗೆ. ತುಂಬ ಬಂದಿದ್ದೀವಿ ಅಂತ ಹೇಳಕ್ಕೆ ಏನಾರ ಮತ್ಲಕ್ ಮಾಡಿ ತರ್ತೇವೆ ಗೈಸ್. ಫೈನಲಿ ನಾವು ಪೇರು ಗಿಡದ ಹತ್ರ ಬಂದೇವಿ. ಬಟ್ ಇಲ್ಲಿ ಪೇರುಕಾಯಿ ಭಾಳ ಸಣ್ಣದ ಗಾಯ್ಸ್. ಇವು ತಿನ್ನುವಂಗೇನಿಲ್ಲ ಗಾಯ್ಸ್. ಇವು ತೋರಿಸ್ತೀನಿ ತಡ್ರಿ. ನೋಡ್ರಿ ಗಾಯ್ಸ್, ನೋಡ್ರಿ ಇವೆಲ್ಲ ಭಾಳ ಸಣ್ಣ ಅದಾವು. ತಿನ್ನಂಗೇನಿಲ್ಲ ಅಂತ ಅನಿಸ್ತದ ನನಗೆ. ತಿನ್ನಕ್ಕೆ ಬರಲ್ಲ ಗಾಯ್ಸ್ ಇವೆಲ್ಲ. ನೋಡ್ರಿ, ಈ ಹುಡುಗ ಹೇಳಿದ ಅಂತೇಳಿ ಬಂದೇವಿ. ಹಾಯ್ಕರ್ರಿ. सब्सक्राइब करो, लाइक शेयर कमेंट. ನೋಡ್ರಿ ಗಾಯ್ಸ್, अरे आता नहीं वहाँ, बहुत छोटा है रे वो. हाँ, बहुत छोटा है. ये बहुत छोटे. कौन सा पेड़? अच्छा नहीं लगेगा वो खाने के लिए. हाँ ಗಾಯ್ಸ್, ನೋಡ್ಬೋದು ನೀವು ಇಲ್ಲಿ ಜೇನ್ ಐತಿ, ಜೇನ್ ಕಟ್ಟೈತಿ ಇಲ್ಲಿ. ಇದು ಜೇನ್ ಬಿಡಿಸ್ಬೇಕು ಗಾಯ್ಸ್, ಬಟ್ ನಂಗೆ ಬಿಡ್ಸಕ್ ಬರಲ್ಲ. ಯಾರು ಕಡ್ದು ಅಂದ್ರ ಮಕ್ಕ ಎಲ್ಲ ಉಬ್ಬು ಬಿಡ್ತದಲ್ಲ, ಅಸಹ್ಯಕಂತೇಳಿ ನಾ ಅಂಜಿ ಹೋಗೋದಿಲ್ಲ. ಸೊ ಹಂಗಾಗಿ ಈಗ ಜೇನ್ ಐತಿ ಇಲ್ಲಿ ಬಿಡಿಸ್ಬೇಕು. ಭಾರಿ ರುಚಿ ಇರ್ತದೆ ಒಯ್ದು ಕೊಡೋಗಿ ಬಿಡಿಸಿ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಏನು ಬಿಡ್ಸಕ್ ಬರಲ್ಲ ನನಗೆ. ಇದು ಇಲ್ಲಿ ಕಾಣತ್ತಲ್ಲ, ಅದು ಪೇರು ಗಿಡದಾಗ ಭಾಳ ಸಣ್ಣದವ ಪೇರು. ಮುಂದೆ ಹೊಂಟೇವಿ. ಇದು ಯಾವ್ದ ಗಿಡಗಳು ಅದಾವ, ಅಟ್ಟೊಂದೇನು ಏನು ಗಿಡಗಳು ಇಲ್ಲ ಗಾಯ್ಸ್. ಇಲ್ಲಿ ಇನ್ನ ದೂರ ಹೋಗೋದಿದ್ ಗಾಯ್ಸ್ ನಾವು. ಅಲ್ಲಿ ಏನ್ ಕಾಣ್ತದಲ್ಲ, ಅಲ್ಲಿ ಹಿಂದ್ ದೊಡ್ಡ ಗುಡ್ಡಗಳು, ಅಲ್ಲಿ ಮ್ಯಾಗ ಹೋಗಿದ್ವಿ ಅಂದ್ರ ಸಿಗ್ತಿದ್ ಗಾಯ್ಸ್ ನಮ್ಗೆ. ಗುಡ್ಡದಾಗ ಹೋಗಿದ್ವಿ ಅಂದ್ರ ಇಲ್ಲಿ ಏನಿಲ್ಲ ಗಾಯ್ಸ್. ಅಷ್ಟೊಂದು ಮುಂದೆ ಹೊಂಟೇವಿ ಗಾಯ್ಸ್. ಹಂಗೆ ನೋಡಮ್ ಯಾವ ಗಿಡಗಳು ಅದಾವ. ಪೆಡಿ ನೇರೆ ಆಗಿ हाँ कुछ नहीं आगे, इधर एंड हुआ ना. ಗಾಯ್ಸ್ ಇಲ್ಲಿ ಏನೂ ಇಲ್ಲ ಗಾಯ್ಸ್. ಮುಂದೆ ಗಿಡಗಳು ಪಿಡಗಳು ಏನೂ ಇಲ್ಲ. ಬಂದಿದ್ದಕ್ಕೂ ವೇಸ್ಟ್ ಆಯ್ತು. ಆ ದೇವ್ರು ಅಂತಿರ್ಬೋದು, ಊರಾಗರೆ ತುಳು ಮಾಡ್ಕೊಂಡು ತಿಂದಿರಿ, ಇಲ್ದರೆ ರೊಕ್ಕ ಕೊಡ್ತೀನಿ ಅಂತ ಒಲೆ ಹತ್ತಿರ್ಬೋದು ಗಾಯ್ಸ್. ನಡ್ರಿ ಮತ್ತೇನ್ ಮಾಡೋದು, ಮನ್ ಕಡೆ ಹೋಗಮ್ಮ ಗೈಸ್. ಫೈನಲಿ ಇಷ್ಟು ದೂರ ಬಂದಿದ್ದಕ್ಕ ಒಂದ್ ಇಲಾಚಿಕಾಯಿ ಗಿಡ ಸಿಕ್ತ. ಮಸ್ತ್ ಅದ ಗಾಯ್ಸ್ ಇಲಾಚಿಕಾಯಿ ಅಂತ ಗಾಯ್ಸ್. ನಮ್ ಕಡೆ ನೀವು ಏನಂತೀರ ಗೊತ್ತಿಲ್ಲ.
ಮಸ್ತ್ ಖುಷಿ ಆಗತ್ತೆ ಗೈಸ್ ಇಲಾಚಿಕಾಯಿ ನೋಡಿ. ಈಗ ಕೊಯ್ತಾ ತಂದು ಇಲ್ಲಿ ಎಲ್ಲ ಇಲಾಚಿಕಾಯಿ ಬಡಿತೇವೆ ಗೈಸ್, ಬಿಡಲ್ಲ. ನೋಡತ್ರಿ ಗೈಸ್ ಅದನ್ನು ಹೆಂಗ್ ಮಾಡ್ತೇವೆ ಅಂತೇಳಿ. ಗೈಸ್ ಫೈನಲಿ ನಾವು ಕೊಯ್ತಾ ತಗೊಂಡ್ ಹೊಂಟೇವಿ. ಊರ್ ಕಡೆ ನಾವ್ ಇದು ಕೊಯ್ತಾನೆ ಅಂತೇವಿ. ಇಲಾಚಿಕಾಯಿ ಭಾಳ ಮ್ಯಾಗಿತ್ತು ಅಲ್ಲ, ಅದು ಕೊಯ್ತಾ ರೆಡಿ ಮಾಡ್ಕೊಂಡ್ ಬಂದೇವಿ. ನೋಡೋಣ ನಡ್ರಿ ಗೈಸ್, ಅಲ್ಲಿ ಕೊಯ್ತಾ ತಗೊಂಡು ಇಲಾಚಿಕಾಯಿ ಹೆಂಗ್ ಹರಿದ ಅಂತೇಳಿ. ಬರ್ರಿ ಗೈಸ್. ಗೈಸ್ ಫೈನಲಿ ಬಂದ್ವಿ. ಇದೇ ನೋಡ್ರಿ ಇಲಾಚಿಕಾಯಿ ಗಿಡ, ಮಸ್ತ್ ಇಲಾಚಿಕಾಯಿ ಆಗ್ಯಾವು. ಬರೀ ಗೈಸ್ ಈಗ ನೋಡ್ರಿ ಹರಿತೀನಿ ಉದರ್. ನೋಡ್ರಿ ಗೈಸ್ ಇಲಾಚಿಕಾಯಿ ನೋಡ್ರಿ, ಊರ್ ಕಡೆ ಹೆಂಗಿರ್ತಾವ ಹಂಗೆ ಅದಾವು. ಗಿಡ ಅಂದ್ರ ಒಳಗೆ ಸೇಮ್ ಇರ್ತಾವ ಬಿಡ್ರಿ ಗೈಸ್. ಒಂದು ಹರಿತೇವ್ರಿ ಗೈಸ್. ಮತ್ತೊಂದು ಅದಕ್ಕಿದೆ ರೀ. ಹೇಳಿ ಗಾಯ್ಸ್, ಇಲಾಚಿಕಾಯಿ ಸಿಕ್ಕವು, ಇನ್ನ ಭಾಳ ಸಿಕ್ಕಿತ್ತು. ಅರ್ಧ ತಿಂದೇವಿ, ಅರ್ಧ ಇಟ್ಟೇವಿ ಇಲ್ಲಿ. ಸೊ ಗೈಸ್ ಬ್ಲಾಗ್ ಭಾಳ ಸಣ್ಣದಕ್ಕದ ಅಂತೇಳಿ ಏನ ಇದು ಮಾಡ್ಕೋಬೇಡ್ರಿ. ಯಾಕಂದ್ರ ನನ್ಗ ಯೂಟ್ಯೂಬ್ ಲಿಂತ್ರನೇ 3 ತಿಂಗಳ ಅಂದ್ರ 90 ದಿನ 10 ನಿಮಿಷದ ಬ್ಲಾಗ್ ಮಾಡ್ಬೇಕಂತ ಹೇಳಿ ರೂಲ್ಸ್ ಬಂದೈತ್ ಗೈಸ್. ಅದ್ರ ಮ್ಯಾಗ ಮಾಡಿದ್ರ ನಂದು ಏನು ಯೂಟ್ಯೂಬ್ ಮಾನಿಟೈಸ್ ಮತ್ತ ಯೂಟ್ಯೂಬ್ ಇನ್ಕ್ರೀಸ್ ಅದು ಆಗಂಗ್ ಕಾಣಲ್ಲ ಅನಸ್ತೈತಿ. ಸೊ ಹಂಗಾಗಿ ಅದು ರೂಲ್ಸ್ ಬಂದಿದ್ ಗೈಸ್, 10 ನಿಮಿಷದ ಬ್ಲಾಗ್ ಮಾಡ್ಬೇಕು 90 ದಿನ ಅಂತೇಳಿ. ಸೊ ಹಂಗಾಗಿ ಅದಕ್ಕೆ ನಾನು 10 ನಿಮಿಷದಿಂದ ಬ್ಲಾಗ್ ಮಾಡತ್ತೀನಿ. ಭಾಳ ಶಾರ್ಟ್ ಆಕಿತ್ತಂದ್ರ ಬೇಜಾರ್ ಮಾಡ್ಕೋಬೇಡ್ರಿ. ಮುಂದೆ ಇನ್ನೂ ಬ್ಲಾಗ್ ಮಸ್ತ್ ಮಾಡ್ಬೇಕಂತ ಅನ್ಕೊಂಡೇನಿ. ಪ್ರ್ಯಾಂಕ್ ಬ್ಲಾಗ್ ಮತ್ತು ಚಾಲೆಂಜಿಂಗ್ ಮತ್ತು ಟ್ರುತ್ ಅಂಡ್ ಡೇರ್, ಈ ಥರ ಬ್ಲಾಗ್ ಒಳಗೆ ಏನೇನು ಇರ್ತಾವಲ್ಲ, ಯಾವ್ಯಾವ ರೀತಿ ಬ್ಲಾಗ್ ಇರ್ತಾವಲ್ಲ, ಆ ಎಲ್ಲ ಥರ ಬ್ಲಾಗ್ ಮಾಡ್ಬೇಕು ಅನ್ಕೊಂಡೇನಿ. ಮತ್ತು ಕಾಮಿಡಿ ಎಂಟರ್ಟೈನ್ಮೆಂಟ್ ಈ ಥರದ್ದೆಲ್ಲ ಮಾಡ್ಬೇಕು ಅನ್ಕೊಂಡೇನಿ. ಮುಂದೆ ನಮ್ಮ ಫ್ಯಾಮ್ಲಿ ಎಲ್ಲರಿಗೂ ರಿವ್ಯೂ ಮಾಡ್ತೇನೆ, ಅಂದ್ರೆ ತೋರಿಸ್ತೇನೆ ನಮ್ಮ ಫ್ಯಾಮ್ಲಿಗೆ ಯಾರ್ಯಾರು ಅದರ ಮೆಂಬರ್, ಎಷ್ಟು ಜನ ಅದೇವಿ. ನಮ್ಮ ಫ್ಯಾಮಿಲಿ ಭಾಳ ದೊಡ್ಡದೇವಿ ಗೈಸ್. ನಮ್ಮ ಅಕ್ಕ ನಾನು ಬ್ಲಾಗ್ ಮಾಡತ್ತೇವೆ ಅಂತೇಳಿ ನಾವು ಇಬ್ಬರೇ ಫ್ಯಾಮ್ಲಿ ಅಲ್ಲ, ನಮ್ಮ ಮಾಮ ನಮ್ಮ ದೊಡ್ಡವ ಇಷ್ಟೇ ಫ್ಯಾಮ್ಲಿ ಅಲ್ಲ, ಜಾಯಿಂಟ್ ಫ್ಯಾಮಿಲಿ ಅದೇವ್ ಗೈಸ್. ನಾವು ಭಾಳ ದೊಡ್ಡ ಫ್ಯಾಮಿಲಿ ಐತಿ. ಒಂದ್ಸಲ ನಾವು ಊರಿಗೆ ಹೋದಾಗ ಎಲ್ಲರೂ ಕೂಡಿದಾಗ ಆ ಬ್ಲಾಗ್ನಾಗ ನಂದೊಂದು ಬ್ಲಾಗ್ ಫ್ಯಾಮ್ಲಿ ಬ್ಲಾಗೇ ಮಾಡ್ತೀನಿ ಗೈಸ್. ಸೊ ಹಂಗಾಗಿ ನೀವು ಆದಷ್ಟು ಶೇರ್ ಮಾಡ್ರಿ ಗೈಸ್. ಭಾಳ ಸಲ ಕೇಳ್ಕೊಳತ್ತೀನಿ, ಶೇರ್ ಮಾಡ್ರಿ ಅಂತೇಳಿ. ಶೇರ್ ಆದಷ್ಟು ನನ್ಗೆ ಒಂದು ಇದು ಸಿಗ್ತದ ಗೈಸ್, ಅಂದ್ರೆ ಎನರ್ಜಿ ಸಿಗ್ತದೆ ಗೈಸ್ ಮುಂದಿನ ಬ್ಲಾಗ್ ಮಾಡಕ್ಕೆ. ಈಗೇನ ನಮ್ಮ ಸೊ ಗೈಸ್ ಈ ಬ್ಲಾಗ್ ಶಾರ್ಟ್ ಆಗಿದೆ ಅಂತೇಳಿ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ 3 ತಿಂಗಳ ತನಕ ಲೆಂದಿ ಇರೋ ಬ್ಲಾಗ್ ಮಾಡೋಕ್ಕಾಗಲ್ಲ, ಅಂದ್ರೆ ಜಾಸ್ತಿ ಇರೋ ಬ್ಲಾಗ್ ಮಾಡೋಕ್ಕಾಗಲ್ಲ. 10 ನಿಮಿಷದ ಬ್ಲಾಗ್ ಮಾಡ್ಬೇಕಾಗೈತಿ. ಹಾಗಾಗಿ 10 ನಿಮಿಷದ ಬ್ಲಾಗ್ ಒಳಗೆ ನಂಗೆ ಜಾಸ್ತಿ ಏನೇನು ಮಾಡ್ಬೇಕು, ಏನೇನು ತೋರಿಸ್ಬೇಕಂತ ಗೊತ್ತಾಗತ್ತಿಲ್ಲ. 3 ತಿಂಗಳು ಆಗಲಿ ಗೈಸ್, 3 ತಿಂಗಳು ಆಗತ್ತ ನಿಮ್ಮ ಸಪೋರ್ಟ್ ಇರಲಿ ಗೈಸ್. ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಆಗಲಿ ಜಾಸ್ತಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗ್ಲಿಕ್ಕಂದ್ರೆ ಡಿಸ್ಲೈಕ್ ಮಾಡ್ರಿ, ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಹಳಿ ಬ್ರ್ಯಾರ ಇದ್ರಂದ್ರೆ ಶೇರ್ ಮಾಡ್ರಿ, ಹೊಸ ಬ್ರ್ಯಾರ ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ ಬಾಯ್.